ಅಷ್ಟೇ ಫ್ರೆಂಡ್ಸ್, ನಾನಂತೂ ಇಂಡಿಯಾ ಬಿಟ್ಟು ದುಬೈಗೆ ಶಿಫ್ಟ್ ಆಗ್ತಾ ಇದ್ದೇನೆ. ಯಾಕಂದ್ರೆ ಇಂಡಿಯಾದಲ್ಲಿ ಟ್ಯಾಕ್ಸ್ ತುಂಬಾ ಜಾಸ್ತಿ ಇದೆ. ನೋಡಿ, ಆರ್ ಮಾಧವನ್ ಮತ್ತು ರಣವಿಜಯ್ ಸಿಂಗ್ ಅವರಂತವರು ಆಲ್ರೆಡಿ ದುಬೈನಲ್ಲಿ ಫ್ರೀ ಝೋನ್ ಕಂಪನಿ ಸೆಟಪ್ ಮಾಡ್ತಾ ಇದ್ದಾರೆ. ಈ ಮೂಲಕ ಅವರು ಕೋಟಿಗಟ್ಟಲೆ ಟ್ಯಾಕ್ಸ್ ನ ಸೇವ್ ಮಾಡ್ತಾ ಇದ್ದಾರೆ. ಇವರು ದುಬೈನಲ್ಲಿ ಒಂದು ಫ್ರೀ ಝೋನ್ ಕಂಪನಿನ ಸೆಟಪ್ ಮಾಡ್ತಾರೆ. ಆಮೇಲೆ ಇವರು UAE ರೆಸಿಡೆನ್ಸಿ ಮೇಂಟೈನ್ ಮಾಡೋದಕ್ಕೆ ಮತ್ತು ಎಮಿರೇಟ್ಸ್ ID ಪಡ್ಕೊಳ್ಳಕ್ಕೆ ಅಲ್ಲಿ 120 ದಿನ ಸ್ಟೇ ಮಾಡ್ತಾರೆ. ಈಗ ಅಸಲಿ ಟ್ವಿಸ್ಟ್ ಕೇಳಿ, ಇವರು ಅಫಿಷಿಯಲಿ NRI ಆಗ್ತಾರ. ಆಗ ಇವರ ಗ್ಲೋಬಲ್ ಇನ್ಕಮ್ ಮೇಲೆ ಇಂಡಿಯಾದಲ್ಲಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಫಾರಿನ್ ಕನ್ಸಲ್ಟಿಂಗ್, ಕಂಟೆಂಟ್ ರೆವೆನ್ಯೂ, ಇನ್ವೆಸ್ಟ್ಮೆಂಟ್ ಮತ್ತೆ ಕ್ರಿಪ್ಟೋ ಕೂಡ ಸೇರಿದೆ. ಯಾಕಂದ್ರೆ ಇಂಡಿಯಾ ಮತ್ತು UAE ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿದೆ, DTAA ಅಂದ್ರೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್. ನೀವು ಲೀಗಲಿ UAE ರೆಸಿಡೆಂಟ್ ಆಗ್ತೀರಿ. ಆಗ ನೀವು ಇಂಡಿಯಾದಲ್ಲಿ 120 ದಿನಕ್ಕಿಂತ ಕಡಿಮೆ ಇದ್ರೆ ನಿಮ್ಮ ಗ್ಲೋಬಲ್ ಇನ್ಕಮ್ ಮೇಲೆ ನೀವು ಇಂಡಿಯಾದಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಈಗ ಇದು 100% ಲೀಗಲ್ ಮತ್ತು ಪ್ರಾಪರ್ ಸ್ಟ್ರಕ್ಚರ್ ಆಗಿದೆ. ಇದು ಬರೀ ಶ್ರೀಮಂತರಿಗೆ ಮಾತ್ರ ಅಲ್ಲ. ಫ್ರೀ ಝೋನ್ ಸೆಟಪ್ ಸುಮಾರು 12,000 ದಿನದಿಂದ ಸ್ಟಾರ್ಟ್ ಆಗುತ್ತೆ. ಆದ್ರೆ ಸುಮಾರು 2.7 ಲಕ್ಷ ರೂಪಾಯಿ ಇದನ್ನ ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡಬಹುದು. ಮತ್ತು ಇನ್ನಷ್ಟು NRI ಟಿಪ್ಸ್ ಮತ್ತು ಟ್ರಿಕ್ಸ್ ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ.